ಸ್ನೇಹಮಯಿ ಕೃಷ್ಣ ಜೀವಕ್ಕೆ ಆಪತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಮೂಡ ಹಗರಣದ ವಿಚಾರದಲ್ಲಿ ದೂರುದಾರ ಈ ಸ್ನೇಹಮಯಿ ಕೃಷ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದು ಈ ಸ್ನೇಹಮಯಿ ಕೃಷ್ಣ. ಈಗ ಈ ಸ್ನೇಹಮಯಿ ಕೃಷ್ಣ ಜೀವಕ್ಕೆ ಆಪತ್ತು ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಶಾಸಕ ಸೇಠ್ ಪರಮಾಪ್ತನಿಂದ ಬೆದರಿಕೆ ಹಾಕಲಾಗಿದೆಯಾ, ಜೀವ ಬೆದರಿಕೆ ಶಂಕೆ ಹುಟ್ಟಿಸ್ತಾ ಇದೆ ವೈರಲ್ ವಿಡಿಯೋದಲ್ಲಿ ಏನಿದೆ ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ವೈರಲ್ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. 2 ಬಾರಿ ಹೆಸರು ಪ್ರಸ್ತಾಪಿಸಿದ್ದಾರೆ ಇದೇ ಮಂಜುನಾಥ್ ಶಾಸಕ ತನ್ವೀರ್ ಸೇಠ್ ಅವರ ಆತ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಈ ಕೃಷ್ಣ ನೆಮ್ಮದಿಯಾಗಿ ಇರ್ತಾನೆ ಅನ್ಕೊಂಡಿದ್ದೀರಾ? ಇದರ ಅರ್ಥ ಏನು? ವೈರಲ್ ವಿಡಿಯೋದಲ್ಲಿ ಮಂಜುನಾಥ್ ಈ ರೀತಿ ಆವಾಜ್ ಹಾಕ್ತಾ ಇರೋದು ಸ್ನೇಹಮಯಿ ಕೃಷ್ಣ ವಿರುದ್ಧ ಮಾತಾಡಿರೋದಾಗಿ ಆರೋಪ ಕೇಳಿ ಬರ್ತಾ ಇದೆ. ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದು 60-40 ಬಂದಿದ್ದಕ್ಕೆ 60-40ಗೆ 15 ದಿನ ಒಳಗಡೆ ಕೂರಿಸೋದ್ ಮಗ ನಾನು. ಬರೀ 60-40ಗೆ ನಮ್ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರೆ. ಯಾಕೆ ಕುಂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಕೃಷ್ಣ ಏನಲ್ಲ. ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರಿಸೋದ್ ಮಗ ನಾನು. ಬರೀ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಅನೇಕ ರೀತಿಯ ಆರೋಪಗಳನ್ನ ಸಿದ್ದರಾಮಯ್ಯ ಆಪ್ತರು ಮಾಡ್ತಾ ಇದ್ರು. ಈಗ ಈ ಆರೋಪಗಳನ್ನು ಮೀರಿ ಜೀವ ಬೆದರಿಕೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯ ವಿಡಿಯೋ ಕೂಡ ಅದನ್ನ ಸಾರಿ ಹೇಳ್ತಾ ಇದೆ. ಇದು ಯಾವ ಹಂತವನ್ನ ತಲುಪಬಹುದು? ಈ ವಿಚಾರವಾಗಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಬಹಳ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರ ಆಪ್ತ ಬ್ಯಾಂಕ್ ಮಂಜುನಾಥ್ ಅಂತೇಳಿ ಈತ ಮಾತನಾಡಿರುವಂತಹ ಒಂದು ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಭಾನುವಾರ ಕೊಲೆಯಾದಂತಹ ಹನುಮಂತು ಇದ್ದಾರೆ. ಆ ಹನುಮಂತು ಅವರು ಜಾಗದ ವಿಚಾರಕ್ಕೆ ಈಗಾಗಲೇ ಕೊಲೆ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಡಿಸೆಂಬರ್ 5ರಂದು ಹನುಮಂತು ಅವರ ಮನೆಗೆ ಹೋದಂತಹ ಬ್ಯಾಂಕ್ ಮಂಜು ಎಲ್ಲರೂ ಕೂಡ ಒಂದಷ್ಟು ಆವಾಜನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೂಡ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜೀವದ ಬೆದರಿಕೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಮೂಡ್ತಾ ಇದೆ. ಬಹಳ ಪ್ರಮುಖವಾಗಿ ಡಿಸೆಂಬರ್ 5ರಂದು ಹನುಮಂತಿಗೆ ಆವಾಜ್ ಹಾಕಿದ್ರು. ಆವಾಜ್ ಹಾಕಿ ಅದಿಲೇಳಿದಲಿಕ್ಕೆ ಅವರ ಮರ್ಡರ್ ಆಗಿದೆ. ಸೊ ಹೀಗಾಗಿ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಗೌಸಿಯಾ ನಗರ ಮತ್ತು ಶಾಂತಿನಗರ ಇಡೀ ಕರ್ನಾಟಕ ಗೊತ್ತಿದೆ. ಸೊ ಹೀಗಾಗಿ ಹೌದು, ಇಡೀ ಕರ್ನಾಟಕ ಅಂದ್ರೆ ಆ 2 ಏರಿಯಾಗಳಲ್ಲಿ ಯಾವ್ಯಾವ ರೀತಿಯಾದಂತಹ ರೌಡಿ ಆಕ್ಟಿವಿಟೀಸ್ಗಳು ನಡೀತಾ ಇರೋದು ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಹೀಗಾಗಿ ಒಂದು ರೀತಿ ಬೆದರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಕಾಯ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಹೋರಾಟ ಮಾಡ್ತಿರುವಂತಹ ಸ್ನೇಹಮಯಿ ಕೃಷ್ಣರು ಕೂಡ ಒಂದು ಆಪತ್ತು ಕಾದಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು. ಬಹಳ ಸ್ಪಷ್ಟವಾಗಿ ಬ್ಯಾಂಕ್ ಮಂಜುವರೇ ಹೇಳಿರೋ ಪ್ರಕಾರವಾಗಿಯೇ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕಾಯ್ತಾ ಇದ್ದೇವೆ, ಅವರು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂತದ್ದು. ಈಗಾಗಲೇ ಹನುಮಂತು ಅವರು ಕೂಡ ಜಮೀನು ವಿಚಾರಕ್ಕೆ ಜಗಳಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಹನುಮಂತಿಗೆ ಆವಾಜ್ ಆಗ್ತಿಲ್ಲ, ನಾನು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಕೃಷ್ಣ ಅನ್ನುವಂತಹ ವ್ಯಕ್ತಿ ಸಿದ್ದರಾಮಯ್ಯವರು ಅಳ್ಳಾಡಿಸ್ತಾ ಇದ್ದಾರೆ ಅಂತ ಹೇಳುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಂಭಾಷಣೆ ಬಂದಿರುವಂತದ್ದು. ಎಲ್ಲೋ ಒಂದು ಕಡೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಲೆ ಬೆದರಿಕೆಗಳು ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ನನಗೆ ಬೆದರಿಕೆ ಈಗಾಗಲೇ ಹಣದ ಆಮಿಷವನ್ನು ಒಡ್ಡಿದ್ರು. ಸೊ ಹೀಗಾಗಿ ಎಲ್ಲವನ್ನು ಕೂಡ ಕಾದು ಮಾಡೋದಕ್ಕೆ ಸ್ಕೆಚ್ ಆಗ್ತಾ ಇದ್ರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ರಕ್ಷಣೆ ಕೊಡುತ್ತೆ ಅನ್ನೋದಕ್ಕೆ ಬಹಳ ಪ್ರಮುಖ ವಹಿಸುತ್ತೆ. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೆದರಿಕೆ ಇದೆ, ಸೊ ಹೀಗಾಗಿ ಗನ್ಮ್ಯಾನ್ ಅವಶ್ಯಕತೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟಿದ್ರು ಕೂಡ ಅವರಿಗೆ ರಕ್ಷಣೆಗೆ ಇವತ್ತಿನವರೆಗೂ ಕೂಡ ಮುಂದಾಗಿಲ್ಲ. ಸೊ ಹೀಗಾಗಿ ಒಂದು ವೇಳೆ ಏನಾದ್ರೂ ಸ್ನೇಹಮಯಿ ಕೃಷ್ಣಗೆ ಹೆಚ್ಚು ಕಡಿಮೆ ಆಗಿದ್ದೇ ಆದಲ್ಲಿ ಅದರ ಹೊಣೆಯನ್ನ ಯಾರು ಹೊರ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸೊ ಹೀಗಾಗಿ ಸ್ನೇಹಮಯಿ ಕೃಷ್ಣ ಜೀವಕ್ಕೆ ಆಪತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಮೂಡ ಹಗರಣದ ವಿಚಾರದಲ್ಲಿ ದೂರುದಾರ ಈ ಸ್ನೇಹಮಯಿ ಕೃಷ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದು ಈ ಸ್ನೇಹಮಯಿ ಕೃಷ್ಣ.
ಈಗ ಈ ಸ್ನೇಹಮಯಿ ಕೃಷ್ಣ ಜೀವಕ್ಕೆ ಆಪತ್ತು ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಶಾಸಕ ಸೇಠ್ ಪರಮಾಪ್ತನಿಂದ ಬೆದರಿಕೆ ಹಾಕಲಾಗಿದೆಯಾ? ಜೀವ ಬೆದರಿಕೆ ಶಂಕೆ ಹುಟ್ಟಿಸ್ತಾ ಇದೆ ವೈರಲ್ ವಿಡಿಯೋದಲ್ಲಿ ಏನಿದೆ ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವೈರಲ್ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. 2 ಬಾರಿ ಹೆಸರು ಪ್ರಸ್ತಾಪಿಸಿದ್ದಾರೆ ಇದೇ ಮಂಜುನಾಥ್ ಶಾಸಕ ತನ್ವೀರ್ ಸೇಠ್ ಅವರ ಆಪ್ತ. ಆತ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಈ ಕೃಷ್ಣ ನೆಮ್ಮದಿಯಾಗಿ ಇರ್ತಾನೆ ಅನ್ಕೊಂಡಿದ್ದೀರಾ? ಇದರ ಅರ್ಥ ಏನು? ವೈರಲ್ ವಿಡಿಯೋದಲ್ಲಿ ಮಂಜುನಾಥ್ ಈ ರೀತಿ ಆವಾಜ್ ಹಾಕ್ತಾ ಇರೋದು ಸ್ನೇಹಮಯಿ ಕೃಷ್ಣ ವಿರುದ್ಧ ಮಾತಾಡಿರೋದಾಗಿ ಆರೋಪ ಕೇಳಿ ಬರ್ತಾ ಇದೆ. ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದು 60-40 ಬಂದಿದ್ದಕ್ಕೆ 60-40ಗೆ 15 ದಿನ ಒಳಗಡೆ ಕೂರ್ಸಿದ ಮಗ ನಾನು. ಬರೀ 60-40ಗೆ ನಮ್ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರೆ. ಯಾಕೆ ಕೂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಕೃಷ್ಣ ಏನಲ್ಲ. ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಅನೇಕ ರೀತಿಯ ಆರೋಪಗಳನ್ನ ಸಿದ್ದರಾಮಯ್ಯ ಆಪ್ತರು ಮಾಡ್ತಾ ಇದ್ರು. ಈಗ ಈ ಆರೋಪಗಳನ್ನು ಮೀರಿ ಜೀವ ಬೆದರಿಕೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯ ವಿಡಿಯೋ ಕೂಡ ಅದನ್ನ ಸಾರಿ ಹೇಳ್ತಾ ಇದೆ. ಇದು ಯಾವ ಹಂತವನ್ನ ತಲುಪಬಹುದು? ಈ ವಿಚಾರವಾಗಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರ ಆಪ್ತ ಬ್ಯಾಂಕ್ ಮಂಜುನಾಥ್ ಅಂತೇಳಿ ಈತ ಮಾತಾಡಿರುವಂತಹ ಒಂದು ವಿಡಿಯೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಭಾನುವಾರ ಕೊಲೆಯಾದಂತಹ ಏನು ಹನುಮಂತು ಇದ್ದಾರೆ, ಆ ಹನುಮಂತು ಅವರು ಜಾಗದ ವಿಚಾರಕ್ಕೆ ಈಗಾಗಲೇ ಕೊಲೆ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಡಿಸೆಂಬರ್ 5ರಂದು ಹನುಮಂತು ಅವರ ಮನೆಗೆ ಹೋದಂತಹ ಬ್ಯಾಂಕ್ ಮಂಜು ಎಲ್ಲರೂ ಕೂಡ ಒಂದಷ್ಟು ಆವಾಜನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೂಡಾ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜೀವದ ಬೆದರಿಕೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಮೂಡ್ತಾ ಇದೆ. ಬಹಳ ಪ್ರಮುಖವಾಗಿ ಏನೋ ಡಿಸೆಂಬರ್ 5ರಂದು ಏನೋ ಹನುಮಂತಿಗೆ ಆವಾಜ್ ಹಾಕಿ ಅದಲೇ ಎಳೆದಿಲಿಕ್ಕೆ ಅವರ ಮರ್ಡರ್ ಆಗಿದೆ. ಸೊ ಹೀಗಾಗಿ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಗೌಸಿಯಾ ನಗರ ಮತ್ತು ಶಾಂತಿನಗರ ಇಡೀ ಕರ್ನಾಟಕ ಗೊತ್ತಿದೆ. ಸೊ ಹೀಗಾಗಿ ಹೌದು, ಇಡೀ ಕರ್ನಾಟಕ ಅಂದ್ರೆ ಆ 2 ಏರಿಯಾಗಳಲ್ಲಿ ಯಾವ್ಯಾವ ರೀತಿಯಾದಂತಹ ರೌಡಿ ಆಕ್ಟಿವಿಟೀಸ್ಗಳು ನಡೀತಾ ಇರೋದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಹೀಗಾಗಿ ಒಂದು ರೀತಿ ಬೆದರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಕಾಯ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಹೋರಾಟ ಮಾಡ್ತಿರುವಂತಹ ಸ್ನೇಹಮಯಿ ಕೃಷ್ಣರು ಕೂಡ ಒಂದು ಆಪತ್ತು ಕಾದಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು. ಬಹಳ ಸ್ಪಷ್ಟವಾಗಿ ಏನು ಬ್ಯಾಂಕ್ ಮಂಜು ಅವರೇ ಹೇಳಿರೋ ಪ್ರಕಾರವಾಗಿಯೇ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕಾಯ್ತಾ ಇದ್ದೇವೆ, ಅವರು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂತದ್ದು. ಈಗಾಗಲೇ ಹನುಮಂತು ಅವರು ಕೂಡ ಅದೇ ಜಮೀನು ವಿಚಾರಕ್ಕೆ ಜಗಳಕ್ಕೆ ಒಂದು ಸಂದರ್ಭದಲ್ಲೂ ಕೂಡ ಹನುಮಂತಿಗೆ ಆವಾಜ್ ಆಗ್ತಿಲ್ಲ, ನಾನು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಕೃಷ್ಣ ಅನ್ನುವಂತಹ ವ್ಯಕ್ತಿ ಸಿದ್ದರಾಮಯ್ಯವರು ಅಳ್ಳಾಡಿಸ್ತಾ ಇದ್ದಾರೆ ಅಂತ ಹೇಳುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಂಭಾಷಣೆ ಬಂದಿರುವಂತದ್ದು. ಎಲ್ಲೋ ಒಂದು ಕಡೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಲೆ ಬೆದರಿಕೆಗಳು ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ನನಗೆ ಬೆದರಿಕೆ ಈಗಾಗಲೇ ಹಣದ ಆಮಿಷವನ್ನು ಒಡ್ಡಿದ್ರು. ಸೊ ಹೀಗಾಗಿ ಎಲ್ಲವನ್ನು ಕೂಡ ಕಾದು ಏನೋ ಮಾಡೋದಕ್ಕೆ ಸ್ಕೆಚ್ ಆಗ್ತಾ ಇದ್ರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ರಕ್ಷಣೆ ಕೊಡುತ್ತೆ ಅನ್ನೋದಕ್ಕೆ ಬಹಳ ಪ್ರಮುಖ ವಹಿಸುತ್ತೆ. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೆದರಿಕೆ ಇದೆ, ಸೊ ಹೀಗಾಗಿ ಗನ್ಮ್ಯಾನ್ ಅವಶ್ಯಕತೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟಿದ್ರು ಕೂಡ ಅವರಿಗೆ ರಕ್ಷಣೆಗೆ ಇವತ್ತಿನವರೆಗೂ ಕೂಡ ಮುಂದಾಗಿಲ್ಲ. ಸೊ ಹೀಗಾಗಿ ಒಂದು ವೇಳೆ ಏನಾದ್ರೂ ಸ್ನೇಹಮಯಿ ಕೃಷ್ಣಗೆ ಹೆಚ್ಚು ಕಡಿಮೆ ಆಗಿದ್ದೇ ಆದಲ್ಲಿ ಅದರ ಹೊಣೆಯನ್ನ ಯಾರು ಹೊರ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸೊ ಹೀಗಾಗಿ ಧನ್ಯವಾದ ಮಾಹಿತಿಗಾಗಿ.